Next concept is expression for de Broglie wavelength in terms of accelerating potential V. Before going to study this concept, first we should have to know the matter waves. In order to define the matter waves, first let us consider a particle. Okay, let these particles which get leviated in the forward direction. Because of this leviation, it forms a waves. That means the waves associated with the moving particle is called matter waves. And also what the wavelength we are calculating in this waves, such wavelength which can be named as de Broglie wavelength. In order to calculate the de Broglie wavelength, the formula is lambda is equal to h by p, where p is the momentum of the particle. Okay, we know that in order to calculate the momentum, we can define the momentum, that is it is the product of mass into velocity. Okay, next concept expression for de Broglie wavelength na study ಮಾಡಬೇಕು ಅಂತಂದ್ರೆ ಫಸ್ಟ್ ಮ್ಯಾಟರ್ ವೇವ್ಸ್ನ ಡಿಫೈನ್ ಮಾಡ್ಕೋಬೇಕು. ಮ್ಯಾಟರ್ ವೇವ್ಸ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದರೆ, ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡಿ ಆ ಪಾರ್ಟಿಕಲ್ಲು ಫಾರ್ವರ್ಡ್ ಡೈರೆಕ್ಷನ್ಸಲ್ಲಿ ಲಿವಿಯೇಟ್ ಆಗ್ತಾ ಇದೆ ಅಂತಂದರೆ, ಲಿವಿಯೇಷನ್ ಆಗಬೇಕಾದ್ರೆ ಅದೇನು ಲಿವಿಯೇಟ್ ಆಗುತ್ತೋ ಅಂತಂದರೆ ಮೂವ್ ಆಗುತ್ತೋ ಅದನ್ನು ವೇವ್ ಫಾರ್ಮಲ್ಲಿ ಸ್ಟಡಿ ಮಾಡ್ತೀವಿ. ಅಲ್ಲಿ ಏನು ವೇವ್ಸ್ ಇಂಡ್ಯೂಸ್ ಆಗ್ತಾ ಹೋಗುತ್ತೋ ಆ ಪಾರ್ಟಿಕಲಲ್ಲಿ ಅದನ್ನು ಮ್ಯಾಟರ್ ವೇವ್ಸ್ ಅಂತ ನೇಮ್ ಮಾಡ್ತೀವಿ. ಸೊ ಆ ಮ್ಯಾಟರ್ ವೇವ್ಸ್ನಲ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ h by p. ಪಿ ಅಂತಂದರೆ ಮೊಮೆಂಟಮ್, ಎಗೇನ್ ಪಿಗೆ ಫಾರ್ಮುಲಾ ಎಮ್ ಇಂಟು ವಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಮ್ ಬೈ ವಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಏನಕ್ಕೆ ಈ ಮ್ಯಾಟರ್ ವೇವ್ಸ್ನ ಡಿಫೈನ್ ಮಾಡ್ತಿರೋದು ಅಂತಂದರೆ, ಹೇಳಿದ್ನಲ್ಲಿ ಇಲ್ಲಿ ಎಕ್ಸ್ಪ್ರೆಷನ್ಸ್ನ ಡಿರೈವ್ ಮಾಡಬೇಕು ಅಂತಂದರೆ ಮ್ಯಾಟರ್ ವೇವ್ಸಿಗೆ ಡೆಫಿನೇಷನ್ ಮತ್ತು ವೇವ್ ಲೆಂತ್ ವ್ಯಾಲ್ಯೂ ಗೊತ್ತಿರಬೇಕು. ಆ್ಯಂಡ್ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ ಕಾಂಪ್ಟನ್ ಎಫೆಕ್ಟ್. ಓಕೆ, ಇಲ್ಲಿ ಡೈರೆಕ್ಟಾಗಿ ಡಿರವೇಷನ್ಸ್ನಲ್ಲಿ ಈಕ್ವೇಷನ್ಸ್ ಇದೆ. ಬಿಫೋರ್ ಗೋಯಿಂಗ್ ಟು ದಿಸ್ ಈಕ್ವೇಷನ್, ಫಸ್ಟ್ ವಿ ಹ್ಯಾವ್ ಟು ನೋ ದಟ್ ವಾಟ್ ಯು ಮೀನ್ ಬೈ ಕಾಂಪ್ಟನ್ ಎಫೆಕ್ಟ್. ಕಾಂಪ್ಟನ್ ಎಫೆಕ್ಟ್ ಅಂದರೆ ಏನು ಅಂತ ಗೊತ್ತಿರಬೇಕು. Okay, in order to study the Compton effect, let us consider a carbon black body. ಒಂದು ಬ್ಲ್ಯಾಕ್ ಬಾಡಿನ ಒಂದು ಕಾರ್ಬನ್ ಮೆಟೀರಿಯಲ್ ತಗೊಂಡು ಆ ಕಾರ್ಬನ್ ಮೆಟೀರಿಯಲ್ಗೆ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿರೋದ್ರಿಂದ ಅದನ್ನು ಕಾರ್ಬನ್ ಬ್ಲ್ಯಾಕ್ ಬಾಡಿ ಅಂತ ನೇಮ್ ಮಾಡಿದ್ದೀವಿ. ವಿ ನೋ ದಟ್ ಎ ಸಬ್ಸ್ಟೆನ್ಸ್ ಆರ್ ಎ ಮ್ಯಾಟರ್ ವಿಚ್ ಕನ್ಸಿಸ್ಟಿಂಗ್ ಆಫ್ ನಂಬರ್ ಆಫ್ ಆಟಮ್ಸ್ ಆರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಯಾವುದೇ ಒಂದು ಸಬ್ಸ್ಟೆನ್ಸ್ ಆಗಿರ್ಬೋದು, ಅದರಲ್ಲಿ ನಂಬರ್ ಆಫ್ ಆಟಮ್ಸ್ ಆರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ವಿ ನೋ ದಟ್ ಇನ್ ಆನ್ ಆಟಮ್ the outermost shell which consisting of electron, outermost shells-ನಲ್ಲಿ ಏನಿರುತ್ತೆ ಎಲೆಕ್ಟ್ರಾನ್ಸ್ಗಳಿರುತ್ತೆ. ಈಗ ಈ ಕಾರ್ಬನ್ ಬ್ಲ್ಯಾಕ್ ಬೋರ್ಡಿಗೆ ಎಕ್ಸ್ಟರ್ನಲ್ ರೇಡಿಯೇಷನ್ನ ಲೈಟ್ ರೇ ಫಾರ್ಮ್ಸಲ್ಲಿ ಅಪ್ಲೈ ಮಾಡ್ತಾ ಹೋದರೆ, ಇಲ್ಲೇನು ಔಟರ್ ಮೋಸ್ಟ್ ಶೆಲ್ನಲ್ಲಿ ಆಟಮ್ಸ್ನಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೋ ಅದು ಫಾರ್ವರ್ಡ್ ಡೈರೆಕ್ಷನ್ಸಲ್ಲಿ ಲೀವಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂತಂದರೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಎಫೆಕ್ಟ್ ಕ್ಯಾನ್ ಬಿ ನೇಮ್ಡ್ ಆಸ್ ಕಾಂಪ್ಟನ್ ಎಫೆಕ್ಟ್. ಓಕೆ, ಇಲ್ಲಿ ಎಕ್ಸ್ಟರ್ನಲ್ ರೇಡಿಯೇಷನ್ಸ್ ಏನು ನಾವು ಅಪ್ಲೈ ಮಾಡ್ತೀವೋ, ದಿಸ್ ಎಕ್ಸ್ಟರ್ನಲ್ ರೇಡಿಯೇಷನ್ ವಿಚ್ ಗೆಟ್ ಅಬ್ಸರ್ವ್ಡ್ ಬೈ ದ ಎಲೆಕ್ಟ್ರಾನ್ಸು ಅಬ್ಸರ್ವ್ ಆಗಿ ಆಮೇಲೆ ಫಾರ್ವರ್ಡ್ ಡೈರೆಕ್ಷನ್ಸಲ್ಲಿ ಲಿವಿಯೇಟ್ ಆಗುತ್ತೆ. ಹಾಗಿದ್ರೆ ಎಕ್ಸ್ಟರ್ನಲ್ ರೇಡಿಯೇಷನ್ಸ್ನ ಈ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಅಬ್ಸರ್ವ್ ಆಗುತ್ತಲ್ಲ, ಎಷ್ಟು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತಂದರೆ ಆ ಎನರ್ಜಿ ವ್ಯಾಲ್ಯೂ ಏನಕ್ಕೆ ಈಕ್ವಲೆಂಟ್ ಇರುತ್ತೆ ಅಂತಂದರೆ ಇಸ್ ಈಕ್ವಲ್ ಟು ಇ ಇಂಟು ವಿ, ವೆರ್ ಇ ಸ್ಟ್ಯಾಂಡ್ಸ್ ಫಾರ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ವಿ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನಕ್ಕೆ ನಾನು ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಅಂತಂದರೆ, ಡಿರವೇಷನ್ಲು ಅಷ್ಟೇ 2 types ಆಫ್ ವಿ ಬರುತ್ತೆ. ಒನ್ ಇಸ್ ಕ್ಯಾಪ್ಸ್ ವಿ ಆ್ಯಂಡ್ ಒನ್ ಮೋರ್ ಇಸ್ ಸ್ಮಾಲ್ ವಿ. ಓಕೆ, ದಿಸ್ ವಿ ಕ್ಯಾನ್ ಬಿ ನೇಮ್ಡ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳೋದು ಈ ವಿ ಎಷ್ಟಿರುತ್ತೆ. ನೆಕ್ಸ್ಟು ಈ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡಿಕೊಂಡು ಫಾರ್ವರ್ಡ್ ಡೈರೆಕ್ಷನ್ಸಲ್ಲಿ ಲಿವಿಯೇಟ್ ಆಗುತ್ತಲ್ಲ, ಹಾಗಿದ್ರೆ ಅಲ್ಲಿ ಲಿವಿಯೇಟ್ ಆಗ್ತಾ ಇದೆ ಅಂತಂದರೆ ಎಷ್ಟು ಕೈನೆಟಿಕ್ ಎನರ್ಜಿ ಅದರಲ್ಲಿರುತ್ತೆ ಅಂತಂದರೆ, ಕೈನೆಟಿಕ್ ಎನರ್ಜಿಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾನು ಹಾಫ್ ಇಂಟು ಎಮ್ ವಿ ಸ್ಕ್ವೇರ್, ವೆರ್ ವಿ ಸ್ಟ್ಯಾಂಡ್ಸ್ ಫಾರ್ ವೆಲಾಸಿಟಿ. ನೆನಪಿರಲಿ, ಇಲ್ಲಿ ವಿ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇಲ್ಲಿ ವಿ ಅಂತಂದರೆ ಸ್ಮಾಲ್ ವಿ ಅಂತಂದರೆ ವೆಲಾಸಿಟಿ. ಓಕೆ.